ಟೈಮ್ ಆಗಲೇ 7 ಗಂಟೆ 10 ನಿಮಿಷ. ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವೆಲ್ಲ. ಹೋಗ್ಬೇಕಾಗಿರೋ ಜಾಗಕ್ಕೆ 8:15 ಐತೆ ಟ್ರೈನು ಬ್ಯಾಂಗ್ಳೂರಿಂದ. ಟ್ರೈನ್ ಸಿಗುತ್ತೋ ಸಿಗಲ್ವೋ, ನಾನು ಇನ್ನೂ ಮನೆ ಹತ್ರ ಹೋಗಿ ಸ್ನಾನ ಮಾಡ್ಕೊಂಡು ರೆಡಿ ಬೇರೆ ಆಗಬೇಕು. ಈ ನನ್ನ ಮಗಳಿಗೆ ಸ್ನಾನ ಮಾಡ್ಕೊಂಡು 7 ಗಂಟೆ ಅಷ್ಟರಲ್ಲಿ ಬಾರೋ ಅಂದರೆ 6:30 ಸ್ನಾನಕ್ಕೆ ಹೋದವನು 7 ಗಂಟೆಗೆ ಆಚೆ ಬಂದು ಅಂಗಡಿ ಹತ್ರ 7:15 ಬಂದವನು. ಇಲ್ಲಿಂದ ಸೀದಾ ಅಂಗಡಿ ಹತ್ರ ಹೋಗಿ ಅಂಗಡಿ ಹತ್ರ ಗಾಡಿ ಪಾರ್ಕ್ ಮಾಡಿ ನಾವೆಲ್ಲ BMTC ಬಸ್ಸಲ್ಲಿ ಯಶವಂತಪುರ ರೈಲ್ವೆ ಸ್ಟೇಷನ್ ಕಡೆ ಹೊರಟು. ನಿಮ್ಮ ಫ್ಯಾನ್ಸ್ಗೆಲ್ಲ ಏನಂತ ಹೇಳಕ್ಕೆ ಇಷ್ಟಪಡ್ತೀಯಪ್ಪ ಗಗನ್? ನೋಡೋ ತಿರ್ಗೋ ಹೇಳೋ ಏನಾದರೂ ಅವ್ರಿಗೋಸ್ಕರ. ಐ ಲವ್ ಯು. ಟೈಮ್ ಆಗಲೇ 9:15 ಯಶವಂತಪುರ ಬೀಚು. ಟ್ರೈನ್ ಐತೆ ಇರೋ ಗೊತ್ತಿಲ್ಲ, ಹೋಗಿ ನೋಡೋಣ ಬನ್ರಿ. ನನ್ನ ಫೋನು ಬಿತ್ತು ವಯಸ್ಸಿಡು ಕಾಣಿಸ್ತಾ ಇದೆ ಇಲ್ಲಿ ಮೇಲ್ಗಡೆ. ಈ ಥರ ಯಾರ್ದಾರು ಬಿತ್ತು ಅಂದರೆ ನಮ್ಗಂತೂ ನಗ ಹಾಕ್ಸ್ಕೊಡ್ತಾರೆ ಬರೀ ಅವನ್ನೆಲ್ಲ. ಟಿಕೆಟ್ಸ್ ಬೈಯಿಂಗ್ ಕ್ಯೂವಲ್ಲಿ ನಿಂತಿದ್ದಾರೆ 3 ಜನ. ನಾನು ಇಲ್ಲಿ ವಿಡಿಯೋ ಮಾಡ್ಕೊಂಡು ನಿಂತಿದ್ದೀನಿ. ಆ ಟ್ರೈನ್ ಮಿಸ್ ಆದರೆ ಏನಂತೆ ಇನ್ನೊಂದು ಟ್ರೈನ್ ಐತೆ, ಹೋಗೋಣ. ಟ್ರೈನ್ ಪ್ಲ್ಯಾಟ್ಫಾರ್ಮ್ 2 ಬರ್ತೈತೆ. ಸೊ 9:40 ಟ್ರೈನ್ ಇರೋದು, ಸೆಕೆಂಡ್ ಟ್ರೈನ್. ಈಗ ಪ್ಲ್ಯಾಟ್ಫಾರ್ಮ್ 6 ಇಂದ ಪ್ಲ್ಯಾಟ್ಫಾರ್ಮ್ 2 ಗೆ ಎಂಟ್ರಿ. ಈಗ ಇಲ್ಲಿ ಏನಾಯಿತು ಸೀನು ಅಂತಂದರೆ, ರೈಲ್ವೆ ಸ್ಟೇಷನಲ್ಲಿ ನಾವು ಡೆಸ್ಟಿನಿ ರೀಚ್ ಆಗಬೇಕಾದ್ರೆ ಟ್ರೈನು ಇನ್ನೂ 10 ನಿಮಿಷ ಇತ್ತು. ಇವಾಗಲೇ ಒಂದು ಆಲ್ಟ್ ಆಗಿತ್ತು ಇಲ್ಲಿ ಟ್ರೈನು. ಆ್ಯಕ್ಚುಲಿ ಎಲ್ಲರೂ ಟ್ರೈನ್ಗೆ ಹತ್ಬಿಟ್ಟವ್ರೆ. ನಾವು ಎಲ್ಲಿಗೆ ಹೋಗ್ಬೇಕಿತ್ತು, ಅವರು ಅಲ್ಲಿಗೆ ಹೋಗ್ಬೇಕಿತ್ತು. ರಶ್ ಆಗ್ಬಿಟ್ಟಿತ್ತು ಫುಲ್ಲು. ಆಮೇಲೆ ಏನಾಯಿತು ಅಂತಂದರೆ ಎಲ್ಲರೂ ಈ ಟ್ರೈನ್ ಅಲ್ಲಿಗೆ ಹೋಗಲ್ಲ ಅನ್ಕೊಂಬಿಟ್ಟು ಇಟ್ಕೊಂಡ್ಬಿಟ್ರು. ನಾವು TT ಕೇಳಿದ್ಕೆ ಅಲ್ಲಿಗೆ ಹೋಗುತ್ತೆ, ಬಟ್ ಸ್ವಲ್ಪ ಲೇಟಾಗಿ ಹೋಗುತ್ತೆ ಅಂದರು. ಅಂದರೆ ನಾವು ಹೋಗ್ಬೇಕಾದ್ರೆ ಟೈಮ್ಗೆ ಹೋಗುತ್ತೆ ಅಂತಂದರು. ಸೊ ಎಲ್ಲ ಹೇಳ್ಕೊಂಬಿಟ್ರು, ಜಾಗ ಸಿಕ್ತು ಹತ್ಕೊಂಡ್ಬಿಟ್ರು. ಮತ್ತೆ ಎಲ್ಲ ಹತ್ತವ್ರೆ ಪಾಪ. ಎಲ್ಲರದ್ದು ಇಂಟ್ರೋ ಕೊಡ್ಬೇಕಲ್ಲ, ಈಗ ಆಗಲ್ಲ. ಕೊಡ್ಬೋದು. ಇವನು ಫಸ್ಟ್ ಟೈಮ್ ಟ್ರೈನಲ್ಲಿ ಹೋಗ್ತಾ ಇರೋದಂತೆ. ಇವನೇ ನಮ್ಮ ಹೀರೋ. ನೋಡೋಕ್ಕಾಗ ನಾ ಹೇಳೋ ಇವ್ರಿಗೆಲ್ಲ ಹೇಳೋ. ನೆಕ್ಸ್ಟ್ ಪರ್ಸನ್ ನನ್ನ ಪ್ರೀವಿಯಸ್ ಕಂಪ್ನಿ ಫ್ರೆಂಡು ಮಂಜುನಾಥ್ ಅಂತ. ಹಾಯ್ ಮಾಡು. ಅದಾದಮೇಲೆ ಕಡೆ ನಾವಿಬ್ರು ಗೊತ್ತಲ್ಲ ನಮ್ಮ ಬ್ರೋ. ಎಲ್ಲೋದ್ರೂ ನಮ್ಮ ಜೊತೆ ಇವ್ರು ಇರಲೇಬೇಕು. ಇವ್ರು ಇಲ್ಲ ಅಂದರೆ ಅದಾಗೋದೇ ಇಲ್ಲ. ಟ್ರಿಪ್ ಇನ್ಕಂಪ್ಲೀಟ್ ಇವ್ರು ಇಲ್ಲ ಅಂತಂದರೆ. ಒನ್ ಆಫ್ ಮೈ ಕ್ಲೋಸೆಸ್ಟ್ ಫ್ರೆಂಡ್. ಗೊತ್ತಲ್ಲ, ಹೆಸರು ಗೊತ್ತಿರುತ್ತೆ. ಮೇಲ್ಗಡೆ ಅಣ್ಣ ಎದಳ್ತಾ ಇಲ್ಲ, ಕೆಳಗಡೆ ಇರೋ ಅಣ್ಣ ಬಿಡ್ತಾ ಇಲ್ಲ. ಸೀನ್ಸ್ ಈ ಥರನೇ ಇರುತ್ತಪ್ಪ ಟ್ರೈನಲ್ಲಿ. ಊಟ ನಂದು ಚಪಾತಿ ರೈಸು, ಅವರಿಬ್ರು ಚಪಾತಿ, ಇವಣ್ಣ ರೈಸ್. ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಲಾಸ್ಟ್ ಟೈಮ್ ಆಗಿದೆ ಎಕ್ಸ್ಪೀರಿಯನ್ಸ್. ಏನು ತಿನ್ನ ಗಗನ್? ಅವನು ಇಟ್ಕೊಂಡಿ ಅಂತ ಇವನು ಇಟ್ಕೊಂಡಿ ಅಂತ ಅವನು. ಮಂಜ ಚಪಾತಿ ಹೆಂಗೈತೆ? ಹೆಂಗೈತೆ? ಓಕೆ ಇವನು ಯಾಕೆ ಚೆನ್ನಾಗಿದೆ ಹೇಳ್ತಾನೆ, ಚೆನ್ನಾಗಿಲ್ಲ ಅಂತ ಯಾಕೆ ಹೇಳ್ತಾನೆ ಹೇಳ್ರಿ? ಮಗನ ಮನೆ ಡ್ಯೂಪ್ಲೆಕ್ಸ್ ಮನೆ, ಅದಕ್ಕೇನೆ ಚೆನ್ನಾಗಿ ಮಾಡಿ ಹಾಕ್ಬಿಡ್ತಾರೆ, ತಿನ್ಬಿಡ್ತಾನೆ. ಇಲ್ಲಿ ಟ್ರೈನ್ ಊಟ ಇಡಿಸ್ತಾನೆ ಇವನಿಗೆ. ಒಂದೊಂದ್ಸಲ ನಮ್ಮ ಬಟ್ಟೆ ಅಂಗಡಿ ಬಿಟ್ಬಿಟ್ಟು ಬಂದು ಟ್ರೈನಲ್ಲಿ ಸಮೋಸ ಮಾಡಿಬಿಟ್ರೆ ದಿನಕ್ಕೆ ಒಳ್ಳೆ ದುಡಿಬೋದು ಅಂತ. ಬಟ್ ಏನು ಮಾಡೋಣ, ಮನೆ ಇರ್ತೀರಲ್ಲ. ನನ್ನಂತೆ ಹೆವಿ ನಿದ್ದೆ ಬರ್ತೈತೆ. ನಾನು ಮನೆ ಕೊಡ್ತೀನಿ. ಬಾಯ್. ಇವ್ರು ನೋಡ್ರಿ ಯಾವ ಥರ ಜಾಲಿ ಮಲಿಕೊಳ್ಳೋದೇನೋ ಮಲಿಕಂಡೆ, ಆದ್ರೆ ನಿದ್ದೆನೇ ಬಂದಿಲ್ಲ. ಕಣ್ಣೆಲ್ಲ ಒಂಥರ ಸೈಕ್ ಆಗ್ಬಿಟ್ಟೈತೆ. ಗಗನ್ ಜರ್ನಿ ಹೆಂಗಿತ್ತ ಕಮೆಂಟ್ ಮಾಡ. ಮಲಿಕಣಕ್ಕೆ ಜಾಗ ಇಲ್ಲ, ನಿದ್ದೆ ಬರಲಿಲ್ಲ, ಸೊಳ್ಳೆ ಕಾಟ. ಸೊಳ್ಳೆ ಕಾಟನಕ್ಕಿಂತ ಜನರ ಕಾಟನೇ ಜಾಸ್ತಿ ಇತ್ತು ಅಲ್ಲಿ. ಸಾವು ಗುರು. ಒಂದು ಗಾಳಿ ಇಲ್ಲ. ಆಮೇಲೆ ಇವನು ಗರ್ವ ಮಾಡ್ಕೊಂಡಂಗೆ ಮಲಿಕೊಳ್ಳಲ್ಲ ಅಂದ್ಬಿಟ್ಟು ಇದ್ದಿದ್ದು. ನನಗಿನ ಜಾಸ್ತಿ ನನ್ನ ಮಗನೇ ಮಲಿಕೊಂಡು ಒಂದು ಬೇಸಿಟ್ ಬೇರೆ ತಗೊಂಡೋಗಿ ಮಲಿಕೊಂತೀನಿ.
ಆಟೋದವ್ರನ್ನ ಯಾವ ಥರ ಡಿಮ್ಯಾಂಡ್ ಮಾಡ್ತಾರೆ ಗೊತ್ತಾಗಿ ಹೆವಿ ಡಿಮ್ಯಾಂಡು. ಬರೋಂಗಿದ್ರೆ ಬರ್ರಿ ಎಲ್ಲ ಹೋಗ್ತಾರೆ. ದಿಸ್ ಈಸ್ ದ ಸೀನಿಯರ್. ನಾವೆಲ್ಲ ಅವ್ರಿಗೆ 200 ರೂಪಾಯಿ ಕೊಟ್ಟು ವೇಸ್ಟ್ ಮಾಡೋ ಬದಲು ಇಲ್ಲಿಂದ 2 ಕಿಲೋಮೀಟ್ರ್ ಅಂತೆ ಹೋಗೋಣ, ನಡ್ಕೊಂಡೇ ಹೋಗೋಣ, ಎಕ್ಸ್ಪೀರಿಯನ್ಸ್ ಮಾಡೋಣ. ದುಡ್ಡು ಉಳಿಸೋದಕ್ಕಿಂತ ಈ ಲೈಟಿಂಗ್ಸ್ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಈ ರೋಡಲ್ಲಿ ನಮ್ಮ 4 ಜನ ಬಿಟ್ಟರೆ ಯಾರು ನಡ್ಕೊಂಡು ಹೋಗ್ತಾ ಇಲ್ಲ, ಎಲ್ಲ ಆಟೋದಲ್ಲಿ ಹೋಗ್ತಾರೆ. ನಾವು ಸಮಥಿಂಗ್ ಯೂನಿಕಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಎಲ್ಲ ಥರ ನಾವು ಹೋಗ್ತಾರೆ. ಏನು ಸಹಾಯ ಮಾಡೋರು ಗೊತ್ತಾ, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡೋರೆ. ನನಗಂತೂ ಭಾರಿ ಇಷ್ಟ ಆಯಿತು. ನೀವು ಈ ಎಕ್ಸ್ಪೀರಿಯನ್ಸ್ ಎಲ್ಲ ಮಾಡಬೇಕಂದ್ರೆ ಬಂದ್ಬಿಟ್ರಿ ಸೀದಾ ಹಾಸನ್ಗೆ. ಈ ಥರ ಬ್ಯಾಚ್ ಹುಡುಗರು ಹಾಕೊಂಡು ಬಂದ್ಬಿಟ್ರೆ ಅಂತೂ ನೆಮ್ಮದಿಗೆ ಹೋಗ್ಬೋದು. ಹೆಂಗೆ ಹೋಗ್ತೀರಾ ಹೆಂಗೆ ಬರ್ತೀರಾ ಅನ್ನೋದೇ ಗೊತ್ತಾಗಲ್ಲ ಹುಡುಗರ ಜೊತೆ ಬಂದ್ಬಿಟ್ರೆ. ಅದೇ ನಿಮಗೆ ಪ್ಲಸ್ ಪಾಯಿಂಟ್. ಕ್ಯೂ ಜಾಸ್ತಿ ಇರುತ್ತೆ, ಸಿಕ್ಕಾಪಟ್ಟೆ ರಶ್ಶು ಅಂತ ಕೇಳ್ಪಟ್ಟಿದ್ದೀವಿ. ಒಂದು ವೀಡಿಯೋ ಎಲ್ಲ ಮಾಡ್ಕೊಂಡು ಇಟ್ಕೊಂಡ್ರೆ ನಾವು ಲೇಟ್ ಆಗುತ್ತೆ. ಟೈಮ್ ಆಗಲೇ 4 ಗಂಟೆ. ಇಲ್ಲಿ 300 ರೂಪಾಯಿ ಟಿಕೆಟ್ ಅಂತೆ. ದಿಸ್ ಈಸ್ ಫಾರ್ VIP. ಅಂದರೆ ನೀವು ಹೋಗ್ಬೋದು. ಲೈಕ್ 300 ರೂಪಾಯಿ ಕೊಟ್ಟು ಯಾರು ಹೋಗ್ತೀರೋ ಹೋಗ್ರಿ. ಇಲ್ಲಾಂದರೆ ಹಿಂಗಾಸ್ ಹೋದರೆ ಸಂತೆಪೇಟೆ ಸಿಗುತ್ತೆ ನಿಮಗೆ. ಅಲ್ಲಿನ ನಾರ್ಮಲ್ ಪರ್ಸನ್ ದರ್ಶನ, ಅಂದರೆ ನಾರ್ಮಲ್ ದರ್ಶನ ಯಾರು ಮಾಡಬೇಕು ಮಾಡ್ತೀವಿ ಹಿಂಗಾಸು. ನಾವು ಅಷ್ಟೊಂದೆಲ್ಲ ಖರ್ಚು ಮಾಡಲ್ಲ. ಇನ್ನೂ ದೇವ್ರು ಕೊಟ್ಟಿಲ್ಲ. ದೇವ್ರ ಹತ್ರ ಅಷ್ಟು ಕೊಡಲಿ ಅಂತ ಬೇಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಖರ್ಚು ಮಾಡೋಕ್ಕೆ ದುಡ್ಡಿಲ್ಲ ಅಂತಲ್ಲ, ದುಡ್ಡು ಐತೆ, ಬಟ್ ವೇಸ್ಟ್ ಮಾಡಬಾರ್ದು. ದುಡ್ಡು ಎಲ್ಲರ ಹತ್ರನೂ ಇರುತ್ತೆ, ಬಟ್ ಬೇಕಾಬಿಟ್ಟು ಖರ್ಚು ಮಾಡ್ತಾರೆ ಗೊತ್ತಾ. ನಾವು ಮಾಡಿದ್ದೀವಿ ಒಂದು ಟೈಮಲ್ಲಿ. ನೀವು ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಎಲ್ಲೆಲ್ಲಿ ನೆಸೆಸಿಟಿ ಇದೆ ಅಲ್ಲಿ ಮಾತ್ರ ಖರ್ಚು ಮಾಡಿ. ಬಿಕಾಸ್ 1 ರೂಪಾಯಿ ಅರ್ನ್ ಮಾಡಬೇಕಂದ್ರೆ ತುಂಬ ಕಷ್ಟಪಟ್ಟಿರ್ತೀವಿ ಗೈಸ್. ಸುಮ್ಮನೆ ಇದ್ರ ಮೇಲೆಲ್ಲ ಏನಕ್ಕೆ. 300 ರೂಪಾಯಿ, ಅಲ್ಲಿ 200 ರೂಪಾಯಿ, 500 ರೂಪಾಯಿ. ಇಲ್ಲಿ ಒಬ್ರಿಗೆ 300 ರೂಪಾಯಿ ಅಂತಂದರೆ ನಾವು 4 ಜನ ಇದ್ದೀವಿ. ಸೊ 1200 ಜೊತೆಗೆ 200 ರೂಪಾಯಿ, 1400 ರೂಪಾಯಿ ಉಳಿಸ್ಬಿಟ್ವಿ. 1400 ರೂಪಾಯಿನ ಒಂದು ಖುಷಿ ಒಂಥರ. ಆದರೂ 1400 ರೂಪಾಯಿ ಉಳಿಸ್ಬಿಟ್ವಲ್ಲ. ಬಜೆಟ್ ಇರೋದೇ ಅಷ್ಟು ನಾವು ಟ್ರೈನಲ್ಲಿ ಅಲ್ಲಿಂದ ಬಂದಿದ್ದಕ್ಕೆ 300 ರೂಪಾಯಿ ಅಷ್ಟೇ ಖರ್ಚಾಗಿರೋದು. ಇಲ್ಲಿ 1400 ರೂಪಾಯಿ ಕೊಡಬೇಕು ಬೆಸ್ಟ್. ಸೊ ನಾವೀಗ ಅಚ್ಚುಗೆ ಎಂಟ್ರಿ ಆಗಿದ್ವಿ. ಮುಂದೆ ವ್ಲಾಗ್ ಮಾಡ್ಬೋದು ಅಥವಾ ಫೋನ್ ಅಲ್ಲೋ ಎಲ್ಲೋ ಇರುತ್ತೋ ಗೊತ್ತಿಲ್ಲ. ಗಾನ್ ಹೆಂಗೈತೆ ಫೀಲು? ಹೆವಿ ದೊಡ್ಡ ಕ್ಯೂ ಅಪ್ಪ. ಅವ್ರು ಎಲ್ಲ ಫ್ರೆಂಡ್ಸ್ ಬರೀ ಓಳು ನೋಡಿ. ಯಾರೇ ಬರೋಕ್ಕಾಗಲ್ಲ. ಆನ್ಲೈನ್ ದರ್ಶನ ಮಾಡ್ತೀನಿ, ನೋಡ್ಕೊಂಬಿಡ್ರಿ. ಆನ್ಲೈನ್ ದರ್ಶನ ಮಾಡಿಸ್ತೀನಿ ಫ್ರೆಂಡ್ಸ್. ಇದು ಸುಳ್ಳು ಫ್ರೆಂಡ್ಸ್, ಅದು ಕ್ಯಾಮ್ರಾ ಅಲ್ಲೋ ಇರಲ್ಲ ಫ್ರೆಂಡ್ಸ್. ಇದು ಸುಳ್ಳು ಫ್ರೆಂಡ್ಸ್. ಇವನಪ್ಪ ಇದ್ರೆ ನಮ್ಮ ಬ್ಲಾಗ್ಸ್ ಯಾರು ನೋಡಲ್ಲ. ಇದನ್ನು ಮಗುದ ಇಲ್ಲೇ ಬಿಟ್ಬಿಟ್ಟು ಬರೀ ಡವ್ಗಳು ಫ್ರೆಂಡ್ಸ್, ಬರೀ ಡವ್ಗಳು. ಮಾರ್ನಿಂಗ್ ದರ್ಶನಕ್ಕೆ ಬಂದಿರೋದಕ್ಕೆ ಒಳ್ಳೇದಾಯಿತು. ಸೊ ಇಲ್ಲಾಂದರೆ ಈ ಕ್ಯೂ ಎಲ್ಲ ಸುತ್ತಾಡ್ಕೊಂಡು ಬರಬೇಕಿತ್ತು. ಡೇ ಟೈಮಲ್ಲಿ ಹೆವಿ ರಶ್ ಇರ್ತಾರೆ. ನೀವೇನಾದ್ರು ಬರೋಂಗಿದ್ರೆ ಅಕಸ್ಮಾತ್ ಬ್ಯಾಂಗ್ಳೂರಿಂದ ಬರ್ತಾ ಇದ್ದೀನಿ ಅಂತಂದರೆ ಸೊ ನೈಟ್ ಟೈಮೇ ಹೊರಟ್ಬಿಡಿ. ಸೊ ಮಿಡ್ ನೈಟ್ ಇಲ್ಲಿ ರೀಚ್ ಆಗ್ತೀರಾ. ಮಿಡ್ ನೈಟ್ ನೀವು ನಿಂತ್ಕೊಂಡ್ರೆ ನಿಮಗೆ 2 ಅವರ್ ನಮ್ಮ ದರ್ಶನ. ಡೇ ಟೈಮಲ್ಲಿ ಬಂದರೆ ಫಿಕ್ಸ್ 5 ಅವರ್ ಇಲ್ಲ 6 ಅವರ್ ಫಿಕ್ಸ್ ಆಗ್ಬಿಡ್ರಿ ದರ್ಶನಕ್ಕೆ. ಅದು ಕಡಿಮೆನೇ ಅನ್ಕೊತೀನಿ. ಇವಾಗ ನೋಡಿರಿ ಒಂದು 2 ಅವರ್ ಮಾಡುವ ದರ್ಶನ. ಸೊ ಯಾರನ್ನ ಬರೋ ಪ್ಲ್ಯಾನಿಂಗ್ ಇದ್ದರೆ ಮಿಡ್ ನೈಟ್ ಬಂದುಬಿಡ್ರಿ, ಜನ ಕಡಿಮೆ ಇರ್ತಾರೆ, ಬೇಗ ದರ್ಶನ ಮಾಡ್ಬೋದು ಫ್ರೆಂಡ್ಸ್. ಅದು ಸುಳ್ಳು ಫ್ರೆಂಡ್ಸ್. ಅವ್ನು ಹೇಳಿರೋದು ಓಪನ್ ಆಗಿ ಒಂದಿನ ಆಗಿದೆಯಲ್ಲ, ಅದಕ್ಕೆ ಸ್ವಲ್ಪ ರಿಸ್ಕ್ ಕಡಿಮೆ ಇದ್ದಾರೆ. ಓಪನ್ ಆಗಿ ಒಂದಿನ ಅಲ್ಲೇ ಇದು 3ನೇ ದಿನ 3 ದಿನ ಆಗಿದೆ, ಅದಕ್ಕೆ ಸ್ವಲ್ಪ ರಿಸ್ಕ್ ಕಡಿಮೆ ಇದ್ದಾರೆ. ನೀವು ಯಾವುದೇ ಟೈಮಿಂಗ್ಸ್ ಬನ್ನಿ ಜನ ಇದ್ದೇ ಇರ್ತಾರೆ. ಇದು ಬರೀ ಡವ್ಗಳು ಫ್ರೆಂಡ್ಸ್. ಇವನೇ ಹೇಳ್ತಾನೆ ಅದು ಡವ್ಗಳು ಅಂತ. ಅವ್ನು ಹೇಳ್ತಾರದು ಇಲ್ಲ ಫ್ರೆಂಡ್ಸ್, ನಾನೇನೋ ಸತ್ಯ ಬೇಕಾದ್ರೆ ಬಂದು ನೋಡಿ ಫ್ರೆಂಡ್ಸ್. 5 ಗಂಟೆ ಕ್ಲೋಸ್ ಅಂತೆ. 4:50 ಆಗ್ಬಿಟ್ಟೈತೆ. ರನ್ನಿಂಗ್ ರೇಸ್ ಎಲ್ಲ ಈಗ ಓಡ ಬೇಗ ತೋರಿಸ್ಕೊಂಡು ಹೋಗ್ತಾ ಅದು. 5 ಗಂಟೆ ಕ್ಲೋಸು. ಹೋಗೋ ಎಲ್ಲ ಜೋಶಲ್ಲಾರೆ ಫುಲ್ಲು. ಗಾನ ತಿರುಗ್ಬಿಟ್ಟು ಜೋರಾಗಿ ಹೇಳ್ತೀಗ. ನಿಧಾನವೇ ಪ್ರಧಾನ. ನೋಡ್ರಿ ಏನು ಸೈಕಲ್ ಮಾಡೋರೆ ಮಾತ್ರ ಅಂದರೆ. ಬಂದ್ಬಿಟ್ಟು ಬೇಗ ಒಳಗಡೆ ಹೋಗಿ ವಿಡಿಯೋ ತೋರಿಸ್ತೀವಿ. ಇನ್ನೇನು ಮಾತಾಡೋಕ್ಕಲ್ಲ, ವಿಡಿಯೋ ನೋಡಿ, ದೇವ್ರು ನೋಡಿ ದರ್ಶನ ಮಾಡ್ಕೊಂಬಿಡಿ.
ವಿಡಿಯೋ ಮಾಡಕ್ಕೆ ಬಿಟ್ಟಿಲ್ಲ, ಅದ್ರ ಗ್ಯಾಪಲ್ಲಿ ಮಾಡ್ಕೊಂಡಿದ್ದೀನಿ ನೋಡ್ರಿ. ಬ್ಲಾಗಲ್ಲಿ ಸಖತ್ತಾಗಿದೆ. ಯಾರ್ಯಾರು ಬರೋಕ್ಕಾಗಲ್ಲ ಅಂತ ಬೇಜಾರು ಮಾಡ್ಕೊಂಡಿರೋ ಬ್ಲಾಗಲ್ಲಿ ನೋಡಿ ದರ್ಶನ ಮಾಡ್ಕೊಂಬಿಡಿ. ಯಾಕಂದರೆ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿ ಇದನ್ನ ಏನಾದ್ರು ಮಿಸ್ ಮಾಡಿದ್ರೆ ನೀವು ದೇವಸ್ಥಾನಕ್ಕೆ ಬಂದಿದ್ದೇ ಮಿಸ್. ಎಲ್ಲೋದ್ರೂ ನಾನು ಫಿಕ್ಸು ಇರಲೇಬೇಕು. ಅದು ಎಷ್ಟು ಆಗಿರಲಿ ಕೊಟ್ಟರು ತಿನ್ನೋದೇ ಫಿಕ್ಸು. ಎಷ್ಟಿದೆ ಅಂತ ಒಂದು ಪ್ಯಾಕೆಟ್ಗೆ 100 ರೂಪಾಯಿ, ಅದ್ರಲ್ಲಿ 2 ಲಾಡು ಕೊಡ್ತಾರೆ ನನಗೆ. ಲಾಡು ತೋ ಫ್ರೆಶ್. ನಿಮ್ಗೆ ಯಾರಿಗೂ ಬೇಕಾ? ಫೈನಲಿ ದರ್ಶನ ಎಲ್ಲ ಮಾಡಿಕೊಂಡು ಮಸ್ತಾಗಿ ದರ್ಶನಕ್ಕೆ 10 ನಿಮಿಷ ಟೈಮಿಂಗ್ ಇದ್ದು, ಆಮೇಲೆ 1 ಅವರ್ಗೆ ಕ್ಲೋಸ್ ಆಗಿಬಿಡ್ತಿತ್ತು. ಸೊ ಬೇಗ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಬರುತ್ತೆ ನೋಡಿ ಬ್ಲಾಗಲ್ಲಿ. ದೇವ್ರನ್ನ ಎಲ್ಲೂ ಯಾರಿಗೂ ಬಿಡ್ತಾಯಿಲ್ಲ, ವಿಡಿಯೋ ಬಿಡೋಣ ಗ್ಯಾಪಲ್ಲಿ ಮಾಡಿಸ್ಬಿಟ್ಟಿದ್ದೀನಿ. ಮಿರಾಕಲ್ ಏನಾಗಿದ್ದು ಅಂದರೆ ಅಲ್ಲಿ ಯಾರೋ ಒಬ್ರು ಸಿಕ್ಕಿ 2 ಅವರ್ ಆಗುತ್ತೆ ಬ್ರೋ ದರ್ಶನಕ್ಕೆ ಅಂತಂದರು. ನಾವು ಕ್ಲೋಸಿಂಗ್ ಟೈಮಲ್ಲಿ ಬಂದ್ಬಿಟ್ವಲ್ಲ, ಸೊ ಅರ್ಧ ಗಂಟೆಲೇ ದರ್ಶನ ಮುಗಿಸ್ಬಿಟ್ವಿ. ದೇವಸ್ಥಾನ ಓಪನ್ ಇರುತ್ತೆ ನೈಟಿಂದ, ಲೈಕ್ 5 o'clock ಕ್ಲೋಸ್ ಮಾಡಿಬಿಟ್ಟು 6ಗೆ ಓಪನ್ ಮಾಡ್ತಾರೆ. ಯಾಕೆ 5 ಕ್ಲೋಸ್ ಆಗುತ್ತೆ ಅಂದರೆ ಬೆಳಗ್ಗೆ ಬರೋ ಭಕ್ತಾದಿಗಳಿಗೆ ದೇವ್ರ ಡೆಕೋರೇಷನ್ ಎಲ್ಲ ಮಾಡೋದಿರುತ್ತಲ್ಲ, ಸೊ 5 ಕ್ಲೋಸ್ ಮಾಡಿಬಿಡ್ತಾರೆ. ಸೊ ನೀವು 4ಗೆ ಒಂದು ಕ್ಯೂಲ್ಲಿ ನಿಂತ್ಕೊಂಡ್ಬಿಟ್ರೆ ನೋಡ್ರಿ ಆರಾಮಾಗಿ ಬೇಗ ದರ್ಶನ ಆಗೋದು. ಪ್ಲ್ಯಾನ್ ಮಾಡಿರಿ ಈ ಥರ. ಮಮ್ಮಿ ನಾನು ದರ್ಶನ ಮಾಡಿಬಿಟ್ಟೆ, ಫುಲ್ಲು ಖಾಲಿ, ಆರಾಮಾಗಿ ದರ್ಶನ ಮಾಡಿ ಪೀಸಾಗಿ. ಗೊತ್ತಾ, ನಾವು ನಿನ್ನೆ ಸಂಜೆ 4 ಗಂಟೆಗೆ ಬರೋಣ ಅಂತ ಪ್ಲ್ಯಾನಿಂಗ್ ಇದ್ದಿದ್ದು. ಹೆಂಗೆ ಬರಬೇಕೇನು ಏನೂ ಗೊತ್ತಿರಲಿಲ್ಲ, ಯಾರು ಹೋಗೋಣ ಅಂತಲೂ ಪ್ಲ್ಯಾನಿಂಗ್ ಇರಲಿಲ್ಲ. ಎಲ್ಲ ಬೇಗ ಪ್ಲ್ಯಾನ್ ಮಾಡಿದ್ರು. 1 ಟ್ರೈನ್ ಮಿಸ್ ಆಯಿತು. ನಮ್ಮ CBಗೆ ಇನ್ನೊಂದು ಟ್ರೈನ್ ಸಿಕ್ತು. ಬಂದು ಕರೆಕ್ಟಾಗಿ 3 ಗಂಟೆಗೆ. 5 ಗಂಟೆ ಕ್ಲೋಸಿಂಗ್ ಟೈಮ್ ಇತ್ತು. ಅಲ್ಲಿಂದ ಇಲ್ಲಿ ಬರೋಷ್ಟೊತ್ತಿಗಾಗಲೇ 4 ಗಂಟೆ 4 ಕಾಲು ಆಗಿಬಿಟ್ಟಿತ್ತು. 4 ಕಾಲಿಗೆ ಒಳಗಡೆ ಹೋದವರು ಇನ್ನೇನು ಕ್ಲೋಸಿಂಗ್ ಟೈಮ್ ಅಂದ್ಬಿಟ್ಟು ಎಲ್ಲರೂ ಬೇಗ ಬಿಟ್ಬಿಟ್ರು. 5 ಗಂಟೆ ಅಷ್ಟೊತ್ತು ದರ್ಶನ ಮುಗಿದೋಯ್ತು. 5:15 ಆರಾಮಾಗಿ ಪ್ರಸಾದ ಗಿಸಾದೆಲ್ಲ ತಿನ್ಕೊಂಡು ಆಚೆ ಬಂದು 7 ಗಂಟೆಗೆ ರಿಟರ್ನ್ ಟ್ರೈನ್ ಐತೆ. ಮತ್ತು ನಟರಾಜ ಸರ್ವಿಸ್ಸು ಬೆಸ್ಟು. 200 ರೂಪಾಯಿ ಕೊಟ್ಟರೆ 4 ಲಾಡು ಕೊಡ್ತಾರೆ. ನೀವು ಅದೇ 200 ರೂಪಾಯಿ ಇಲ್ಲಿ ಆಟೋದವ್ರಿಗೆ ಹಾಕಿ ಸಿಗ್ತೀರ. ಸಿಗುವ ರೈಲ್ವೆ ಸ್ಟೇಷನ್. ಇವ್ರು ಏನು ಮಾಡೋರು ಅಂದರೆ ಡೋರ್ ಲಾಕ್ ಆಗೈತೆ ಅಂದ್ಬಿಟ್ಟು ಇಲ್ಲಿಂದ ಓಪನ್ ತಳಿಸ್ಬಿಟ್ಟಾರೆ ಹೊರಗಡೆಗೆ. ಡೋರ್ ಲಾಕ್ ಓಪನ್ ಮಾಡ್ತಾರೆ ಈಗ. ನಮ್ಮ ಬಾಯ್ಸ್ ಅಂದ್ರೆ ಏನು ಸುಮ್ಮನೆ ನಾನು ಟ್ರೈನ್ ಮುಂಚೆನೇ ಬಂದು ನಿಂತ್ಕೊಂಡೈತೆ. ಜನ ಯಾರು ಇಲ್ಲ, ಫುಲ್ ಖಾಲಿ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ದೀವಿ. ಇಲ್ಲಿಂದ ಫುಲ್ ಖಾಲಿ, ಆರಾಮಾಗಿ ಹೋಗೋದು ಈಗ ರಿಟರ್ನು. ಫೈನಲಿ ವಿ ಆರ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಇಲ್ಲಿಂದ ಸೀದಾ ನಿರ್ಮಲ ಬಸ್ ಸ್ಟಾಪ್, ಅಲ್ಲಿಂದ ಸೀದಾ ಮನೆ ಕಡೆ. ನಮ್ಮ ಅದೃಷ್ಟ ಏನಪ್ಪ, ಹೋಗ್ಬೇಕಾದ್ರೂ ಸೀಟು, ಬರಬೇಕಾದ್ರೂ ಸೀಟು, ದರ್ಶನನೂ ಬೇಗ, ಈಗಲೂ ಸೀಟು. ಎಂದೇ ಜೀವನ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ತರ ಇನ್ನೂ ತುಂಬಾ ಕಂಟೆಂಟ್ ತರ್ತಾ ಇದ್ದೀನಿ, ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಈ ವಿಡಿಯೋದಲ್ಲಿ ನಿಮ್ಗೆ ಯಾವ ಪಾರ್ಟ್ ಇಷ್ಟ ಆಯಿತು ಅಂತ ಹಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ.